ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದಿದೆ. ಯಾರ್ಯಾರ್ದು ಮಾರ್ಕ್ಸ್ ತುಂಬ ಚೆನ್ನಾಗಿ ಬಂದಿದೆಯಲ್ಲ, ಕಂಗ್ರ್ಯಾಚುಲೇಷನ್ಸ್ ಮಕ್ಕಳೇ. ಆ್ಯಂಡ್ ಯಾರ್ಯಾರು ಎಕ್ಸಾಮ್ ಒನ್ನಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗಿಲ್ಲ, ನೀವೇನು ತಲೆ ಕೆಡಿಸ್ಕೊಬೇಡಿ ಮಕ್ಕಳೇ. ದೆರ್ ಇಸ್ ಆಲ್ವೇಸ್ ಎ ಸೆಕೆಂಡ್ ಚಾನ್ಸ್ ಇನ್ ಯುವರ್ ಲೈಫ್. ಸೊ ಎಕ್ಸಾಮ್ ಟೂಲಿ ನಿಮ್ಮನ್ನು ನೀವು ಪ್ರೂವ್ ಮಾಡಿ ತೋರಿಸ್ಕೋಬಹುದು. ಸೊ ಹೋಪನ್ನ ಕಳ್ಕೊಬೇಡಿ. ಜಗತ್ತಲ್ಲಿ ಒಂದೇ ಅಟೆಂಪ್ಟ್ಗೆ ಗೆದ್ದವರು ಹಿಸ್ಟ್ರಿ ಮಾಡಿಲ್ಲ ಯಾರು, ಎರಡನೇ ಅಟೆಂಪ್ಟಲ್ಲಿ ಗೆದ್ದಿರೋರು ಎಲ್ಲರೂ ಹಿಸ್ಟ್ರಿ ಮಾಡಿದ್ದಾರೆ, ಆಯಿತಾ. ಹಾಗಾಗಿ ನಿಮಗೆ ಧೈರ್ಯ ಇದ್ದರೆ ನೀವು ಏನನ್ನು ಬೇಕಾದರೂ ಸಾಧಿಸಬಹುದು. ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಫೇಸ್ ಇನ್ ಯುವರ್ ಲೈಫ್ ಅಷ್ಟೇ. ಇದಕ್ಕಿಂತ ತುಂಬ ಕಷ್ಟಗಳು ಲೈಫಲ್ಲಿ ಬರುತ್ತೆ. ಇದು ಒಂದು ಸಣ್ಣದು, ಇದನ್ನೇ ಫೇಸ್ ಮಾಡೋಕ್ಕಾಗಿಲ್ಲ ಅಂದರೆ ದೊಡ್ಡದು ಯಾವುದನ್ನು ಫೇಸ್ ಮಾಡೋದಕ್ಕಾಗೋದೇ ಇಲ್ಲ, ಆಯಿತಾ. ಸೊ ಈ ಸೆಕೆಂಡ್ ಅಟೆಂಪ್ಟನ್ನು ಫುಲ್ ಪೊಟೆನ್ಷಿಯಲ್ ಕೊಡಿ. ಸೊ ನಿಮ್ಮ ಜೊತೆ ನಾನಿರ್ತೀನಿ. 100% ನೀವು ಎಲ್ಲರೂ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತೀರಾ. ನೀಡ್ ನಾಟ್ ವರಿ ಮಕ್ಕಳೇ, ಆಯಿತಾ. ನಿಮಗೆ ಆ್ಯಂಪಲ್ ಅಮೌಂಟ್ ಆಫ್ ಟೈಮ್ ಇದೆ ಓದೋದಕ್ಕೆ. ಕ್ಲೀನಾಗಿ ಕೂತ್ಕೊಂಡು ಓದಿ ಅಷ್ಟೇ, ಆಯಿತಾ. ಸೊ ನಮ್ಮ ಕಡೆಯಿಂದ ಏನು ಸಪೋರ್ಟ್ ನಿಮಗೆ ಸಿಗುತ್ತೆ ಅಂತ ಕೇಳಿದ್ರೆ, ಎಕ್ಸಾಮ್ 2 ಚಾಲೆಂಜರ್ ಸೀರೀಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಲಾಂಚ್ ಮಾಡಿದ್ದೀವಿ, ಆಯಿತಾ. ಸೊ ಇದ್ರ ಪ್ರೈಸು $999 ಪರ್ ಸಬ್ಜೆಕ್ಟ್ ಇದೆ. ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆಯೋ ನೀವು ಆ ಸಬ್ಜೆಕ್ಟನ್ನು ತೊಗೊಂಡು ಓದಬಹುದು ಮಕ್ಕಳೇ. ನನ್ನ ಸಜೆಷನ್ನು, ಯಾರು ಫೇಲ್ ಆಗಿದ್ದೀರಾ ಅವ್ರು ಮಾತ್ರ ಎನ್ರೋಲ್ ಆಗಿ, ಆಯಿತಾ. ಸೊ ಇಂಪ್ರೂವ್ಮೆಂಟ್ಗೆ ಬರೀತಾ ಇರೋರಿಗೆ ಈ ಬ್ಯಾಚ್ ಅಲ್ಲ, ಓಕೆನಾ. ಸೊ ಫೇಲ್ ಆದವ್ರಿಗೆ ಜಸ್ಟ್ ಬೈ ಸ್ಟಡಿಯಿಂಗ್ ಅರೌಂಡ್ 15 to 20 ಅವರ್ಸ್ ಆಫ್ ಟೀಚಿಂಗ್ ಇರುತ್ತೆ ಎಲ್ಲದರಲ್ಲೂ. ಸೊ ಹೈ ವೈಟೇಜ್ದು 4 to 5 ಚಾಪ್ಟರ್ಸ್ ಟೀಚಿಂಗ್ ಇರುತ್ತೆ. ಬಟ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಆಲ್ ದ ಚಾಪ್ಟರ್ಸ್ ಇನ್ ಆಲ್ ದ ಸಬ್ಜೆಕ್ಟ್ಸ್ ಸಿಗುತ್ತೆ. ಸೊ ಇನ್ಫ್ಯಾಕ್ಟ್ ಬರೀ ಈ ಬ್ಯಾಚಲ್ಲಿ ನೀವು ಬರೀ ಇಂಪಾರ್ಟೆಂಟ್ ಕ್ವಶನ್ ಓದ್ಕೊಂಡು ಹೋದ್ರೂ ಔಟ್ ಆಫ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ 70ಗೆ ಇರುತ್ತಲ್ಲ, ನೀವು ಆರಾಮಾಗಿ 55+ ಸ್ಕೋರ್ ಮಾಡ್ಬೋದು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿಲಿ. ಮ್ಯಾಥಮೆಟಿಕ್ಸ್ 80ಗೆ ಇರುತ್ತೆ ಅಲ್ವಾ ಪೇಪರು, ಆರಾಮಾಗಿ 65+ ಸ್ಕೋರ್ ಮಾಡ್ಬೋದು ಜಸ್ಟ್ ಬೈ ಸ್ಟಡಿಯಿಂಗ್ ಓನ್ಲಿ ದ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದಿಸ್ ಬ್ಯಾಚ್, ಆಯಿತಾ. ಜೊತೆಗೆ ಚಾಪ್ಟರ್ ವೈಸ್ MCQs ವಿತ್ ಸೊಲ್ಯೂಷನ್ನು ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೊಲ್ಯೂಷನ್ನು ಇರುತ್ತೆ. ಸೊ ನಿಮ್ಗೇನಾದರೂ ಗೈಡೆನ್ಸ್ ಬೇಕಾ, ನಮ್ಮ ನಂಬರು ಕೊಟ್ಟಿದ್ದೀವಿ ಆ್ಯಪಲ್ಲಿ, ನನಗೆ ಕಾಲ್ ಮಾಡಿ ಏನು ಓದಲಿ ಸರ್ ನನಗಿನ್ನೂ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿ, ಆಯಿತಾ. ಈ ಬ್ಯಾಚ್ಗೆ ಹೇಗೆ ಎನ್ರೋಲ್ ಆಗೋದು ಅಂತ ನಿಮ್ಮ ಪ್ರಶ್ನೆ ಇದ್ದರೆ, ಸೊ ಫಿಸಿಕ್ಸ್ ಪೆಪ್ ಟಾಕ್ ಅಂತ ಆ್ಯಪು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಆಯಿತಾ. ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ಎನ್ರೋಲ್ ಆಗ್ಬೋದು. ಗೊತ್ತಾಗ್ತಾ ಇಲ್ವಾ, ಇಲ್ಲಿ ನನ್ನದೇ ಫೋನ್ ನಂಬರ್ ಇದೆ, ಫೋನ್ ಮಾಡಿ ಹೇಗೆ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಎನ್ರೋಲ್ಮೆಂಟ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಕ್ಲಾಸಸ್ ಇರುತ್ತೆ, ಅದಕ್ಕೆ ತಕ್ಕಂತೆ ನೋಟ್ಸ್ ಇರುತ್ತೆ. ನೋಟ್ಸ್ ಯಾವಾಗಲೂ ಕ್ಲಾಸ್ಗಿಂತ ಜಾಸ್ತಿ ಇರುತ್ತೆ, ಯಾಕೆಂದರೆ ನಾವು ಎಷ್ಟು ಕ್ಲಾಸ್ ಮಾಡಿರ್ತೀವಿ ಅದಕ್ಕೆಲ್ಲ ನೋಟ್ಸ್ ಕೊಟ್ಟಿರ್ತೀವಿ. ಜೊತೆಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ದು ಸಪ್ರೇಟ್ ಫೈಲ್ ಇರುತ್ತೆ, MCQಸ್ದು ಸಪ್ರೇಟ್ ಫೈಲ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ದು ಸಪ್ರೇಟ್ ಫೈಲ್ ಇರುತ್ತೆ. ಅದಕ್ಕೆ ಇದು ಜಾಸ್ತಿ ಇದೆ, ಬಟ್ ಓದೋದು ತುಂಬ ಮಿನಿಮಲ್ಲು. ಒಂದೊಂದು ಚಾಪ್ಟರ್ಗೆ ಒಂದು 5 to 6 ಪೇಜು ಅಷ್ಟೇ, ಅಷ್ಟು ಓದಿದ್ರೆ ಸಾಕು ನಿಮಗೆ. ಆ ಚಾಪ್ಟರಿಂದ 1 ಮಾರ್ಕ್ಸು ಹೋಗೋದೇ ಇಲ್ಲ. ಕ್ಲೀನಾಗಿ ಕ್ಲಿಯರ್ ಕಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲದೂ ಕೊಟ್ಟಿರ್ತೀವಿ, ಅಷ್ಟನ್ನು ಓದ್ಕೊಂಡು ಹೋಗಿ ಮಕ್ಕಳೇ, ಆಯಿತಾ. ಸೊ ಆ್ಯಪ್ದು ಲಿಂಕನ್ನು ನಾನು ಪಿಂಡ್ ಕಮೆಂಟಲ್ಲೂ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ. ಅದರಿಂದನೂ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಬ್ಯಾಚ್ಗೆ ಎನ್ರೋಲ್ ಆಗಿ. ಇಲ್ವಾ ನಿಮಗೆ ತುಂಬ ಬೇಸತ್ತು ಹೋಗಿದ್ದೀರಾ, ನನಗೊಂದು ಫೋನ್ ಕಾಲ್ ಮಾಡಿ, ನಾನು ನಿಮಗೆ ಧೈರ್ಯ ತುಂಬಿ ಹೇಗೆ ಓದಬೇಕು ಅಂತ ಸಜೆಷನ್ನು ಕೊಡ್ತೀನಿ. ಅಷ್ಟನ್ನು ಓದಿ ಮಕ್ಕಳೇ, ಆಯಿತಾ. ತಲೆನೇ ಕೆಡಿಸ್ಕೋಬೇಡ್ರೋ, ಏನೂ ಆಗಲ್ಲ. ಈ ಒಂದು ಎಕ್ಸಾಮಿಂದ ನಿಮ್ಮ ಲೈಫಲ್ಲಿ ಏನೂ ಬದಲಾವಣೆ ಆಗಲ್ಲ. ಎಲ್ಲರೂ ಮುಂದೆ ಸ್ಟ್ರಾಂಗಾಗಿ ಎದ್ದು ನಿಂತು ತೋರಿಸಿ, ನಿಮಗೆ ಎಲ್ಲರೂ ತಲೆ ಬಾಗೇವಾಗ್ತಾರೆ ಮುಂದೊಂದು ದಿನ, ಆಯಿತಾ. ಸೊ ಈ ವಿಡಿಯೋಗೆ ಇಷ್ಟೇ. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ ಸೈನಿಂಗ್ ಆಫ್ ವಿತ್ ಅ ಸ್ಮೈಲ್. I will meet you guys in the next video. Until then, have a nice day. Bye.